ನಮಸ್ಕಾರ. ಶಾಸ್ತ್ರಂ ಶಾರೀರಮೀಮಾಂಸುಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತು ಮೇ ಜನ್ಮಜನ್ಮನಿ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ, ನೋಡಿ, ನಾವು 2025ನೇ ಇಸ್ವಿಯನ್ನ ನೋಡ್ತಾ ಕಳೆದಿದ್ದೇವೆ. 2026ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 2026ನೇ ವರ್ಷ, ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ, ಈಗ ನಾವು ಒಂದು ವರ್ಷದ ಭವಿಷ್ಯವನ್ನ ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ. ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ, ಶನಿಯ ಸಂಚಾರವನ್ನ, ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳಬಹುದಾಗಿದೆ. ಅದರಲ್ಲಿ 2025ನೇ ವರ್ಷದಲ್ಲಿ ನಮಗೆ ರಾಹುಕೇತುಗಳ ಬದಲಾವಣೆ ಆಯಿತು. ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ, ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ 2025. ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು. ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು. ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಿರುವಂಥದ್ದು. ಈ ಎಲ್ಲ ಒಂದು ಗಮನವನ್ನ ಇಟ್ಕೊಂಡು ಮುಂದಿನ 26ನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು. ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು. ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು. ಹಾಗಾಗಿ ಒಟ್ಟಾರೆ 2026 ವರ್ಷದ ಒಂದು ಭವಿಷ್ಯವನ್ನ, ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು, ಗುರು ಮಿಥುನದಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ. ಜೂನ್ ತಿಂಗಳ ನಂತರ ಕರ್ಕಾಟಕದಲ್ಲಿ ಸಂಚಾರವನ್ನ ಮಾಡ್ತಾನೆ. ಇದನ್ನ ನಾವು ಜೂನ್ ತಿಂಗಳ ಮುಂಚೆ, ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು 6 ತಿಂಗಳು ಮತ್ತೆ 6 ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಅಂತ ಚಿಂತನೆಯನ್ನ ಮಾಡ್ತಾ, ಮೇಷರಾಶಿಯವರಿಗೆ ನಾವು ನೋಡೋದಾದ್ರೆ ಗುರು 3ರಿಂದ 4ನೇ ಮನೆಗೆ ಸಂಚಾರವನ್ನ ಮಾಡ್ತಾನೆ. ಪ್ರಾರಂಭದಲ್ಲಿ 3ರಲ್ಲಿ ಸಂಚಾರ ಮಾಡಿರ್ತಾನೆ. ಮೇಷರಾಶಿಯವರಿಗೆ ಎರಡೂ ಕೂಡ ಮಿಶ್ರ ಫಲವೇ. ಅಂದ್ರೆ ಗುರುವಿನ ಸಂಚಾರಕ್ಕೆ ಮುಂಚೆ, ಗುರುವಿನ ಸಂಚಾರದ ನಂತರ ಎರಡೂ ಕೂಡ ಮಿಶ್ರ ಫಲವನ್ನೇ ಹೇಳ್ಬೋದು. 60 ಭಾಗದಷ್ಟು, 55 ಭಾಗದಿಂದ 60 ಭಾಗದಷ್ಟು ಒಳ್ಳೆ ಫಲವನ್ನ ಹೇಳ್ಬೋದು. ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು, ಬದಲಾವಣೆಗಳು ಅನ್ನುವಂಥದ್ದು ಆಗುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಇದೆ. ಹೊಸದಾಗಿ ಏನಾದ್ರು ಕೆಲಸ ಮಾಡಬೇಕು, ವ್ಯಾಪಾರ ಮಾಡಬೇಕು ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮೇಷರಾಶಿಯವರು ಮಾಡಬೇಕಾಗತ್ತೆ. ಮೇಷರಾಶಿಯವರಿಗೆ 4ನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಆದ ನಂತರ, ಅಂದ್ರೆ ಜೂನ್ ತಿಂಗಳ ನಂತರದಲ್ಲಿ ಒಂದು ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಸುಖ ಅನ್ನುವಂಥದ್ದು ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಈಗಿದ್ದಷ್ಟು ಮಾನಸಿಕವಾಗಿರುವಂತಹ ಒಂದಷ್ಟು ವೇದನೆಗಳು, ಹಿಂಸೆಗಳು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡ್ಬೇಕಾದ್ರೆ ಶನಿ ಮೇಲೆ ದೃಷ್ಟಿಯನ್ನ ಇಡುವಂತಹ ಕಾರಣದಿಂದ ಒಳ್ಳೆ ಕೆಲಸದಲ್ಲಿ ಬದಲಾವಣೆ ಅನ್ನುವಂಥದ್ದಾಗತ್ತೆ. ಇಷ್ಟು ದಿವಸ ಇದ್ದಂತಹ ಸಮಸ್ಯೆಗಳಿಗೆ ಸ್ವಸ್ತಿ ಹೇಳುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಗುರು ಯೋಗವನ್ನ ತಂದುಕೊಡ್ತಾನೆ. ಇನ್ನು ಗುರುವಿನ ದೃಷ್ಟಿ ಅನ್ನುವಂಥದ್ದು ಸಹಜವಾಗಿ ಮೇಷರಾಶಿಯವರ ಕರ್ಮಸ್ಥಾನದ ಮೇಲೆ ಇರುತ್ತೆ, ಮತ್ತೆ ಶನಿಯ ಮೇಲೆ ಇರುತ್ತೆ. ಶನಿ ಮೇಲೆ ದೃಷ್ಟಿ ಇಡ್ತಾನೆ, ಕರ್ಮಾಧಿಪತಿ ಮೇಲೆ, ಕರ್ಮಕಾರಕನ ಮೇಲೆ, ಮತ್ತೆ ಕರ್ಮಸ್ಥಾನದ ಮೇಲೆ, 3ರ ಮೇಲೆ ಗುರುವಿನ ದೃಷ್ಟಿ ಬರೋದ್ರಿಂದ ಮೇಷರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಅನ್ನುವಂಥದ್ದು ಸಹಜವಾಗಿರುತ್ತೆ. ಇರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವೃತ್ತಿಯಾಗುತ್ತೆ. ಏಕಾದಶದಲ್ಲಿ ರಾಹು ಶುಭ ಫಲವನ್ನ ತಂದುಕೊಡ್ತಾನೆ. ಹಾಗಾಗಿ ಒಳ್ಳೆ ರೀತಿಯಾಗಿರುವಂತಹ ಪ್ರಮೋಷನ್ ಅನ್ನ ಅಥವಾ ಯಾವುದೋ ಒಂದಷ್ಟು ಪ್ರಯತ್ನವನ್ನ ಮಾಡಿದ್ವಿ, ಅದಕ್ಕೆ ಪ್ರತಿಫಲ ಬರ್ತಿಲ್ಲ ನಿಮ್ಮ ವೃತ್ತಿಪರವಾಗಿ ಅಥವಾ ಉದ್ಯೋಗದ ಪರವಾಗಿ ಅಂತ ಇತ್ತು ಅಂತಂದ್ರೆ ಆ ಪ್ರತಿಫಲವನ್ನ ಈ ವರ್ಷ ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. 5ರಲ್ಲಿ ಕೇತು ವೇದ್ಯ ಮನಕುಂಠತ ಅಂತ ಹೇಳೋ ರೀತಿಯಲ್ಲಿ ಏನೇ ಆದ್ರೂ ಕೂಡ ನಿಮ್ಗೇನೋ ಒಂದಷ್ಟು ತಡೆಗಳಾಗಿ ಆಗತ್ತೆ ಅನ್ನೋ ವಿಚಾರದಲ್ಲಿ ಬೇಜಾರು ಉಂಟಾಗತ್ತೆ. ಏ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಪತನಂ ನಿಲಯಂ ಭಾವಂಬಕೆ ಅಂತ ಹೇಳೋ ರೀತಿಯಲ್ಲಿ ಒಂದು ರೀತಿ ಸಾಡೆ ಸಾತಿನ ಮೊದಲನೇ ಹಂತದಲ್ಲಿದ್ದೇನೆ. ಅಷ್ಟಾಗಿ ಸಮಸ್ಯೆಯನ್ನ ಸಾಡೆ ಸಾತಿನಿಂದ ಬರಲ್ಲ. ಆದ್ರೆ 12ನೇ ಮನೆ ಪತನ ಸ್ಥಾನ ಅಂತ, ಅಂದ್ರೆ ಒಬ್ಬ ವ್ಯಕ್ತಿ ಬೀಳುವಂತಹ ಸ್ಥಾನ. ಅಲ್ಲಿ ಶನಿ ಬಂದ ಅಂತ ಆದ್ರೆ ಕರ್ಮಾಧಿಪತಿ, ಕರ್ಮಕಾರಕ ಮತ್ತೆ ಲಾಭಾಧಿಪತಿಯಾಗಿ
ಎಲ್ಲೋ ಒಂದು ರೀತಿ ನೀವು 4 ಮೆಟ್ಲು ಹತ್ತುವಂತಹ ಒಂದು ಪರಿಸ್ಥಿತಿಯಲ್ಲಿ 2 ಮೆಟ್ಲು ಹತ್ತುವಂತಹ, ಅಥವಾ ನೀವು 4 ಕಷ್ಟವನ್ನ ಪಟ್ಟರೆ ನಿಮಗೆ 2ಕ್ಕೆ ಮಾತ್ರ ಪ್ರತಿಫಲ ಬರುವಂತಹ ರೀತಿಯಲ್ಲಿ ಮೇಷರಾಶಿಯವರಿಗೆ ಒಟ್ಟಾರೆ ಕಾಣಸಿಗುತ್ತೆ. ಹಾಗಾಗಿ ಶನಿ ಶಾಂತಿಯನ್ನ ಅವಶ್ಯವಾಗಿ ಮಾಡಿಸಿ. 7.5 ಮಧ್ಯ ಹಂತಕ್ಕೆ ಬರಲಿಕ್ಕೆ ಮುಂಚೆ ಶನಿ ಶಾಂತಿಯನ್ನ ಅವಶ್ಯವಾಗಿ ಮಾಡಿಸ್ಬೇಕು ಈ ವರ್ಷ. ಶನಿ ಶಾಂತಿಯನ್ನ ಮಾಡಿಸೋದು, ಅದರ ಜೊತೆಗೆ 5ನೇ ಮನೆಯಲ್ಲಿ ಪಾಪಗ್ರಹರ ಯೋಗ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯೆಯಲ್ಲಿ ತಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೈಯರ್ ಎಜುಕೇಶನ್ ಅನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ವಹಿಸಬೇಕಾಗತ್ತೆ. ದೊಡ್ಡವರು ಚೆನ್ನಾಗಿ ಪುಷ್ ಮಾಡಬೇಕಾಗತ್ತೆ. ಅದರಲ್ಲೂ 10ನೇ ಕ್ಲಾಸು ಅಥವಾ 15 ವರ್ಷ 16 ವರ್ಷ ಇರುವಂತಹ ಮಕ್ಕಳಿಗೆ ತುಂಬಾ ಎಚ್ಚರಿಕೆಯಿಂದ ಅವರನ್ನ ನೋಡ್ಕೋಬೇಕಾಗತ್ತೆ ಮೇಷರಾಶಿಯವರಿಗೆ. ಇನ್ನು 4ನೇ ಸ್ಥಾನ ಭೂಮಿ ಸ್ಥಾನ ಅಂತ ಕರಿತೀವಿ, ಮತ್ತೆ ವಾಹನ ಸ್ಥಾನ, ಮಾತೃಸ್ಥಾನ ಅಂತ ಕರಿತೀವಿ. ಹಾಗಾಗಿ ಭೂಮಿ ವಿಚಾರದಲ್ಲಿ ಎಷ್ಟೋ ದಿವಸಗಳ ಕಾಲ ನೀವು ಪ್ರಯತ್ನವನ್ನ ಮಾಡಿ ಇತ್ಯರ್ಥ ಆಗದೆ ಇರೋ ಥರದ್ದು ಏನಾರು ಇತ್ತು ಅಂತಂದ್ರೆ ಅದೆಲ್ಲ ಇತ್ಯರ್ಥ ಆಗುವಂತಹ ಸಾಧ್ಯತೆ ಮೇಷರಾಶಿಯವರಿಗೆ ಕಾಣಸಿಗುತ್ತೆ. ಗುರು ಬಲ ಇಲ್ಲ ಅಂತಂದ್ರೂ ಕೂಡ 4ನೇ ಸ್ಥಾನ ಕೂಡ ಶುಭ ಸ್ಥಾನ. ಹಾಗಾಗಿ 4ರಲ್ಲಿ ಗುರು ಬಂದ ಅಂತಾದ್ರೆ 4ಕ್ಕೆ ಸಂಬಂಧವಾಗಿರುವಂತಹ ತಾಯಿಗೆ ಅನಾರೋಗ್ಯ ಇದ್ರೆ ಅದರ ನಿವೃತ್ತಿ ಆಗತ್ತೆ. ಇನ್ನು 4ನೇ ಸ್ಥಾನದಲ್ಲಿ ಒಂದಷ್ಟು ವಾಹನವನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಇತ್ತು ಅಂತಂದ್ರೆ ಅನುಕೂಲ ಆಗತ್ತೆ. ಒಟ್ಟಾರೆ ಕೆಲಸದ ವಿಚಾರದಲ್ಲಿ ಬದಲಾವಣೆ, ಒಳ್ಳೆ ರೀತಿಯಾಗಿರುವಂತಹ ಪ್ರಮೋಷನ್ ಇತ್ಯಾದಿ ಅನುಕೂಲಗಳು ಅನ್ನುವಂಥದ್ದು, ಕುಟುಂಬದಲ್ಲಿ ಒಂದಷ್ಟು ಸೌಮನಸ್ಯ ಅನ್ನುವಂಥದ್ದು ಸಹಜವಾಗಿ ಶುಭ ಫಲಗಳನ್ನ ಹೇಳಬಹುದು. ಇನ್ನು ಅಶುಭ ಫಲ ಅನ್ನುವಂಥದ್ದು ಗೊತ್ತೇ ಇದೆ. ಒಂದು ರೀತಿ ಮನಸ್ಸಿಗೆ ವೇದನೆ ಅನ್ನುವಂಥದ್ದು, ಪಂಚಮ ಸ್ಥಾನದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಬೀಳು ಏಳುಗಳಾಗುವಂಥದ್ದು, ಮತ್ತೆ ಮಾಡುವಂತಹ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಳ್ಕೊಂಡಿದ್ರೆ ಅದೆಲ್ಲ ವಾಪಸ್ ಬರದೇ ಇರೋ ಥರದ ಯೋಗ ಅನ್ನೋದು ಕೂಡ ಕಾಣಸಿಗುತ್ತೆ. ಒಟ್ಟಾರೆ ಮೇಷರಾಶಿಯವರಿಗೆ ಮಿಶ್ರ ಫಲ. ಒಂದು ಹೆಚ್ಚಿಗೆ ನೋಡಬೇಕು ಅಂತಂದ್ರೆ ಶುಭ ಫಲಗಳೇ ಸ್ವಲ್ಪ ಹೆಚ್ಚಾಗಿರುತ್ತೆ. ರಾಹು ಚೆನ್ನಾಗಿದ್ದಾನೆ, ಗುರು ಕೂಡ ಸ್ವಲ್ಪ ಚೆನ್ನಾಗಿದ್ದಾನೆ, ಪರವಾಗಿಲ್ಲ. ಶನಿ ಮತ್ತೆ ಕೇತು ಮಾತ್ರ ಪ್ರತಿಕೂಲರಾಗಿದ್ದಾರೆ. ಶನಿ ಶಾಂತಿಯನ್ನು ಅವಶ್ಯವಾಗಿ ಮಾಡಿಸಿ ಗಣಪತಿ ಪೂಜೆಯನ್ನು ಮಾಡಿ ಮೇಷರಾಶಿಯವರಿಗೆ ಕೂಡ ಒಳ್ಳೆಯದಾಗತ್ತೆ. ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭಾಶುಭ ಫಲಗಳನ್ನ ಹೇಳುವಂಥದ್ದು ಬರೀ ಗೋಚಾರದ ಮೇಲೆ. ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು, ಒಬ್ಬ ವ್ಯಕ್ತಿಯ ದಶಾಭುಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ. ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಸನಾತನ ಧರ್ಮ, ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ. ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ನಮಗೆ ಒಳ್ಳೆಯದು ಪ್ರಾಪ್ತವಾಗತ್ತೆ ಅಂತ. ಅದನ್ನ ನಾವು ಮಾನ್ಯವಾಗಿ, ಅದನ್ನ ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನ ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೋಬಹುದು. ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೋದು. ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಯಿತು ಅಂತಾದ್ರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಾವು ತುಂಬಾ ಹತ್ರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹೇಗೆ ಅಂದ್ರೆ, ನಮ್ಗೆ ಯಾರೋ ನಿನಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಮ್ಮನ್ನ ನಾವು ಒಗ್ಗಿಸ್ಕೋಬಹುದು, ರೆಡಿ ಆಗ್ಬೋದು. ಅದರ ಜೊತೆಗೆ ಆ ಕಷ್ಟವನ್ನ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ಬೋದು. ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ, ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ, ಒಳ್ಳೆ ಕರ್ಮವನ್ನ ಮಾಡಿದ್ರೆ ಒಳ್ಳೆ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು. ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ, ನಾವು ಮಾಡಿರುವಂತಹ ಪುಣ್ಯಶೇಷದ ಬಲ ಇತ್ತು ಅಂತಂದ್ರೆ ಖಂಡಿತ ನಮಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡ್ತಾ, ಒಳ್ಳೇದಾಗ್ಲಿ. ನಮಸ್ಕಾರ.